ಅಮ್ಮ ಅಮ್ಮ ನನ್ನ ಬ್ಯಾಗ್ ಎಲ್ಲಿ? ರಾತ್ರಿ ಪುಸ್ತಕ ಒಂದ್ ಕಡೆ, ಬ್ಯಾಗ್ ಒಂದ್ ಕಡೆ, ಬಾಕ್ಸ್ ಒಂದ್ ಕಡೆ ಇಡು. ಆಮೇಲೆ ಬೆಳಗ್ಗೆ ಎದ್ಬಿಟ್ಟು ಅದೆಲ್ಲಿ ಇದೆಲ್ಲಿ ಅಂತ ಕೇಳು. ಎಲ್ಲ ತೆಗ್ದಿಟ್ಟಿದೀನಿ. ನಾನ್ ಬೇಕಂತಾನೆ ಇಟ್ಟಿದ್ದು. ನಾನ್ ಚಿಕ್ಕ ಮಗುನಾ? ಇಲ್ಲಪ್ಪ, ತುಂಬಾ ದೊಡ್ಡ ಮನುಷ್ಯ ಆಗೋಗ್ಬಿಟ್ಟಿದ್ಯಾ. ಓದಿದ್ದಾಯ್ತು, ಕೆಲಸ ಸಿಕ್ಕಿದ್ದಾಯ್ತು, ಇನ್ ಮದ್ವೆ ಮಾಡೋದೊಂದೇ ಬಾಕಿ. ಕೂತ್ಕೋ, ತಿಂಡಿ ತಿನ್ನುವಂತೆ. ಏನ್ ತಿಂಡಿ? ತರಕಾರಿ ರೊಟ್ಟಿ. ಹೋಗಮ್ಮ, ಬೇಡ ಬೇಡ ಅಂದ್ರೂ ಅದನ್ನೇ ಮಾಡ್ತೀಯಾ? ನೀನ್ ಕೇಳಿದೆಲ್ಲ ಮಾಡ್ಕೊಡಕ್ಕಾಗಲ್ಲ, ಅದನ್ನೇ ತಿನ್ಬೇಕು. ಅನು, ಅರೆ ಶಾಂತಿ, ಏನ್ ಇಷ್ಟ ಬೇಗ ಬಂದ್ಬಿಟ್ಟಿದ್ಯಾ? ಆಂಟಿ ಇನ್ನು ಅರ್ಧ ಗಂಟೆ ಇರೋದು. ತಿಂಡಿ ತಿಂದ್ಯಾ? ಕ್ಯಾಂಟೀನಲ್ಲೇ ತಿನ್ಕೋತೀನಿ. ಕ್ಯಾಂಟೀನಲ್ಲಿ ಯಾಕೆ ತಿಂತ್ಯಾ? ಬಾ, ಇಲ್ಲೇ ತಿನ್ನುವಂತೆ. ಅವನು ಕರಿತೀನಿ, ಬಾರೋ. ಸ್ವಾತಿ, ಇನ್ನು ಬರೀತಾ ಇದೆಯಲ್ಲ? ತುಂಬಾ ಹೋಮ್ವರ್ಕ್ ಕೊಟ್ಟಿದ್ದಾರೆ. ಪುಸ್ತಕ ತೆಗ್ದಿರೆ? ಹಾಯ್. ಹಲೋ. ಆಂಟಿ, ರೊಟ್ಟಿ ತುಂಬಾ ಚೆನ್ನಾಗಿದೆ. ನಮ್ಮ ಮನೇಲಿ ಈ ತರ ರೊಟ್ಟಿ ಯಾವತ್ತೂ ಮಾಡಿಲ್ಲ. ಇನ್ನೊಂದು ಅರ್ಧ ಹಾಕ್ಲಾ? ಅನು, ನೀನು ಹಾಕಿಸ್ಕೊಳ್ಳೋ. ಅರ್ಧ ರೊಟ್ಟಿ ಹಾಕಿ. ಸರಿ ಸರಿ, ಬೇಗ ಬೇಗ ತಿನ್ನಿ, ಸ್ಕೂಲ್ಗೆ ಹೊತ್ತಾಗತ್ತೆ. ಏನ್ ಬ್ರದರ್, ಆಗ್ಲೇ ರೊಟ್ಟಿ ಬೇಡ ಅಂತಿದ್ರಿ, ಈಗ ಅರ್ಧ ರೊಟ್ಟಿ ಎಕ್ಸ್ಟ್ರಾ ಹಾಕ್ಸ್ಕೊಂಡಿದ್ದೀರಾ. ಏನ್ ಸಮಾಚಾರ? ಹೊಟ್ಟೆ ಹಸಿತಾ ಇದೆ, ನಿಂತಾ ಇದ್ದೀನಿ. ನಿಂಗೇನು? ಏನೂ ಇಲ್ಲ ಬಿಡಿ. ಏ ರಂಗ, ಬರೀ ಮರಕ್ಕಷ್ಟೇ ಅಲ್ಲ, ಇಡೀ ಮನೆಗೆ ಲೈಟ್ ಹಾಕ್ಬೇಕು. ಅಯ್ಯೋ, ಒಬ್ರು ಮಾಡೋ ಕೆಲ್ಸನ ಇಬ್ರಿಬ್ರು ಮಾಡ್ತಾ ಇದ್ರಲ್ಲ. ಹೋಗಿ ಊಟದ ವ್ಯವಸ್ಥೆ ನೋಡೋಗಿ ಹೋಗಿ. ಗೌಡ್ರೆ, ಸೈಡಲ್ಲಿ ಇಟ್ಕೊಂಡು ಕೆಲಸ ಮಾಡಬಾರ್ದಾ? ಬೇಗ ಕಮನ್ 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 ಕಮನ್, ಬೇಗ ಕೆಲಸ ಮಾಡಿ. ಎಲ್ಲ ಬೇಗ, ಪಾರ್ಟಿಗೆ ಟೈಮ್ ಆಗ್ತದೆ ಅಂತ ತಮಾಷೆ ಆಡ್ತಾ ಇದ್ರಲ್ಲ. ಜೀವನ್, ಜೀವನ್, ಸಂಧ್ಯಾ, ಜೀವನ್ ಎಲ್ಲಿ? ಸ್ನಾನಕ್ಕೆ ಹೋಗಿದ್ದಾರೆ. ಅರೆ, ನೀವಿನ್ನು ಹೀಗೆ ಕೂತಿದ್ದೀರಾ? ಬರೀ ಸೀರೆ ಉಟ್ಕೊಂಡ್ಬಿಟ್ರೆ ಮುಗ್ದೋಯ್ತಾ? ಜಿವಲ್ಸ್ ಹಾಕೊಳ್ಳೋದು ಯಾವಾಗ? ಪಾರ್ಟಿಗೆ ರೆಡಿ ಆಗೋದು ಯಾವಾಗ? ಪಾರ್ಟಿಗೆ ಟೈಮ್ ಆಗ್ತಾ ಇದೆ. ಜೀವನ್, ಅಮ್ಮ ಬನ್ನಿ. ಏನು ಜೀವನ್ ವಿಷಯ ಹಾಗಿರ್ಲಿ, ಇವರು ನೋಡಿ ಇನ್ನೂ ರೆಡಿ ಆಗಿಲ್ಲ. ಸಂಧ್ಯಾ, ಏನಮ್ಮ ಇದೆಲ್ಲ? ಯಾಕೋ ಮನಸ್ಸು ಸರಿ ಇಲ್ಲ. ನಿನ್ನ ಮನಸ್ಥಿತಿ ಏನು ಅಂತ ನಮಗೆ ಚೆನ್ನಾಗಿ ಗೊತ್ತು. ಅದಕ್ಕೆ ಇದೆಲ್ಲ ಬೇಡ ಅಂತ ಹೇಳಿದ್ವಿ. ನೀನು ಬಲವಂತ ಮಾಡಿದ್ಯಲ್ಲ, ಅದಕ್ಕೆ ನಾವು ಒಪ್ಕೊಂಡಿದ್ದು. ಈಗ ನೀನೇ ಹೀಗೆ ಕೂತ್ಕೊಂಡ್ರೆ ನಾವೆಲ್ಲ ಸಂತೋಷವಾಗಿರೋಕ್ಕಾಗತ್ತಾ? ನೀರಜ್, ಇದೆಲ್ಲ ಆಗಿದ್ದು ನಿನ್ನಿಂದಾನೆ. ಅಮ್ಮ, ನಾನೆಲ್ಲರೂ ಖುಷಿಯಾಗಿ ನಗ್ನಾಗ್ತಾ ಇರಲಿ ಅಂತ ಪಾರ್ಟಿ ಪ್ಲಾನ್ ಮಾಡಿದ್ದು. ನೀವು ನೋಡಿದ್ರೆ ನನಗೆ. ಅತ್ತೆ, ಅವ್ರ ಬಗ್ಗೆ ಏನು ಹೇಳಬೇಡಿ. ನಾನು ಬೇಡ ಅಂದಿದ್ರೆ ಈ ಪಾರ್ಟಿ ನಡೀತಿತ್ತ? ಸಾವು ನೋವು ಅನ್ನೋದು ಬದುಕಲ್ಲಿದ್ದಿದ್ದೆ. ಕಳೆದು ಹೋಗಿರೋದ್ರ ಬಗ್ಗೆ ಚಿಂತೆ ಮಾಡಿ ಕಣ್ಮುಂದಿರೋ ಸಂತೋಷನ ಕಳ್ಕೊಂಡ್ರೆ ಅದ್ರ ಬುದ್ಧಿವಂತಿಕೆ ಇರಲ್ಲ. ನೀರಜ್ ಸರಿಯಾಗಿ ಹೇಳಿದ್ದಾನೆ, ಎಲ್ಲರೂ ಎಂಜಾಯ್ ಮಾಡಬೇಕು, ಅದರಲ್ಲೇ ನನ್ನ ಸಂತೋಷ ಅತ್ತೆ. ಅದೇನೋ ಸರಿ ಸಂಧ್ಯಾ, ನೀನು ನಗ್ನಗ್ತಾ ನಮ್ಮ ಜೊತೆಲಿ ಇದ್ರೆ ತಾನೇ ನಮಗೂ ಸಂತೋಷ ಆಗೋದು. ಅದು ಬಿಟ್ಟು ನೀನೇ ಮೂಡ್ ಔಟ್ ಆಗಿ ಕೂತ್ಕೊಂಡ್ರೆ ನಾವೇನಮ್ಮ ಮಾಡೋದು? ನಿಮಗೆಲ್ಲ ಈ ಅನುಮಾನ ಯಾಕೆ? ನಾನು ಸಂತೋಷವಾಗಿದ್ದೀನಿ. ನೀವು ಪಾರ್ಟಿ ಎಂಜಾಯ್ ಮಾಡಿ, ನಾನು ನ್ಯಾಚುರಲಿ ಖುಷಿಯಾಗಿರ್ತೀನಿ. ನೋಡಿದ್ರಮ್ಮ, ಸಂಧ್ಯಾ ಅವರು ನನ್ನ ಒತ್ತಾಯಕ್ಕೋಸ್ಕರ ಈ ಪಾರ್ಟಿನ ಒಪ್ಕೊಂಡಿಲ್ಲ. ಇವರಿಗೆ ನಮ್ಮ ಮನೆ ಮೇಲೆ, ನಮ್ಮ ಮನೆ ಜನಗಳ ಮೇಲೆ ಅಪಾರವಾದ ಗೌರವನೂ ಇದೆ. ನಮ್ಮನ್ನು ಚೆನ್ನಾಗಿ ಅರ್ಥನೂ ಮಾಡ್ಕೊಂಡಿದ್ದಾರೋ. ನನಗೆ ಗೊತ್ತಪ್ಪ ಅದು. ಸಂಧ್ಯಾ, ನೀವಾಗಲಿ ಜೀವನ್ ಆಗಲಿ ಪಾರ್ಟಿಲಿ ಇಂಥದ್ದು ಕಮ್ಮಿ ಆಯಿತು ಅಂತ ಹೇಳೋಂಗೆ ಇಲ್ಲ. ಯಾಕೆಂದರೆ
ಪಾರ್ಟಿ ಹಾಗೆ ಅರೇಂಜ್ ಆಗಿರುತ್ತೆ. ಇದು ಅಂತಿಂತ ಪಾರ್ಟಿ ಅಲ್ಲ, ಕುಡ್ಲಾ ಮನೆತನದ ಮದುವೆ ಪಾರ್ಟಿ. ಅಯ್ಯೋ ಎಷ್ಟು ಸಲ ಹೇಳ್ತೀವಿ ಇದನ್ನ. ನಮ್ಮ ಫ್ಯಾಮಿಲಿ ಬಗ್ಗೆ ಅವ್ರಿಗೊಂಚೂರು ಗೊತ್ತಾಗ್ಲಿ. ಗೊತ್ತಿದೆ. ಸಂಧ್ಯಾ, ಪಾರ್ಟಿ ಶುರುವಾಗುತ್ತೆ, ಗೆಸ್ಟ್ಗಳೆಲ್ಲ ಬರ್ತಾರೆ. ಸೂರ್ಯ ಮುಳುಗ್ತಿದ್ದಾಗೆ ಪಾರ್ಟಿ ಗ್ರ್ಯಾಂಡಾಗಿ ಶುರುವಾಗ್ಬಿಡುತ್ತೆ. ನೀನು ಚೆನ್ನಾಗಿ ಡ್ರೆಸ್ ಮಾಡ್ಕೊಂಡು ರೆಡಿ ಆಗಿಬಿಡು. ಇದೇನು ಇವಳಿಗೆ ರೆಡಿ ಆಗೋದು ಹೇಳ್ತಿದ್ದೀರಾ? ನೀವಿನ್ನು ರೆಡಿ ಆಗದೆ ಹಾಗೆ ಇದ್ದೀರಲ್ಲ. ಅಯ್ಯೋ ನಂದೇನಮ್ಮ, 5 ನಿಮಿಷದಲ್ಲಿ ರೆಡಿ ಆಗಿಬಿಡ್ತೀನಿ. ಒಡವೆಲ್ಲ ಹಾಕಿ ಇವಳನ್ನ ರೆಡಿ ಮಾಡಿಬಿಡು. ಸರಿ ಬರಲಾ? ನಾನೇ ಬಂದೆ ಅಮ್ಮ. ಒಂದು ನಿಮಿಷ. ಸಂಧ್ಯಾ, ಜೀವನ್ ಬರ್ತಾ ಇದ್ದ ಹಾಗೆ ನಾನು ಅವನಿಗೋಸ್ಕರ ಹಾಲಲ್ಲಿ ಕಾಯ್ತಾ ಇರ್ತೀನಿ ಅಂತ ಹೇಳ್ಬಿಟ್ಟು. ನಡ್ರಿ. ಇರು ಸಂಧ್ಯಾ, ಒಡವೆಗಳೆಲ್ಲ ತರ್ತೀನಿ. ಏನು ವಿಷಯ? ಯಾಕೆ ಹೇಗಿದ್ದೀರಾ? ಮಾತಾಡ್ರಿ. ಶ್ರೇಯಾ, ಅವತ್ತು ನಾನು ನಿನಗೆ ಸುಳ್ಳು ಹೇಳಿದೆ. ಆ ಪಾಪದ ಪ್ರಜ್ಞೆ ನನ್ನ ಕಾಡ್ತಿದೆ. ಅದನ್ನು ನಿನ್ನ ಹತ್ರ ಹಂಚ್ಕೋಬೇಕು ಅಂತ ಅನಿಸ್ತಿದೆ. ಸತ್ಯ ಏನು ಅಂತ ಹೇಳದೆ ಹೋದರೆ ನನಗೆ ನಾನೇ ದ್ರೋಹ ಮಾಡ್ಕೊಂಡು ಹಾಗಾಗುತ್ತೆ. ಏನು ಸತ್ಯ? ಶ್ರೇಯಾ, ಅವತ್ತು ಪೊಲೀಸ್ನವ್ರ ಫೋಟೋ ತೋರಿಸಿ ಈ ವ್ಯಕ್ತಿ ನಿಮಗೆ ಪರಿಚಯನ ಅಂತ ಕೇಳಿದಾಗ ಇಲ್ಲ ಅಂತ ಹೇಳಿದೆ. ಸತ್ಯ ಹೇಳೋ ಧೈರ್ಯ ನನ್ನಲ್ಲಿ ಇರಲಿಲ್ಲ. ನಾನು ಸುಳ್ಳು ಹೇಳಲೇಬೇಕಾಯಿತು. ಆ ವ್ಯಕ್ತಿ ಹ್ಯಾಂಡ್ ರೈಟಿಂಗು, ಡೆತ್ ನೋಟಲ್ಲಿದ್ದ ಹ್ಯಾಂಡ್ ರೈಟಿಂಗು ಮ್ಯಾಚ್ ಆಗ್ತಿತ್ತು. ಅಂದರೆ ಮಾವನ ಕೊಲೆ ಆ ವ್ಯಕ್ತಿಯಿಂದನೇ ಆಗಿರಬೇಕು. ಏನು ಹೇಳ್ತಾ ಇದ್ದೀರಾ? ಹೌದು ಶ್ರೇಯ, ಆ ವ್ಯಕ್ತಿ ಮದುವೆ ಮನೆಗೆ ಬಂದಿದ್ದು ನನ್ನಿಂದಾಗಿ. ಅವನ್ನ ನನ್ನ ಫ್ರೆಂಡೇ ಕಳಿಸಿದ್ದ. ಮದುವೆ ಮನೆಗೆ ಬಂದಿದ್ದಾನಲ್ಲ, ಹಾಗೆ ಹೋಗೋದು ಬೇಡ ಅಂತ ಇದ್ದು ಊಟ ಮಾಡ್ಕೊಂಡು ಹೋಗಿ ಅಂತ ಹೇಳಿದೆ. ಅದೇ ತಪ್ಪಾಗೋಯ್ತು. ಆಮೇಲೆ ಏನಾಯ್ತು ಅಂತ ನನಗೆ ಗೊತ್ತಿಲ್ಲ. ಅವ್ನು ನಮ್ಮ ಮಾವನ ಕೊಲೆ ಮಾಡೋಕ್ಕೆ ಬಂದಿದ್ನೋ ಅಥವಾ ಕೊಲೆ ಮಾಡೋರಿಗೆ ಸಹಾಯ ಮಾಡೋಕ್ಕೆ ಬಂದಿದ್ನೋ ಅಂತ ಗೊತ್ತಿಲ್ಲ. ಆದರೆ ಇದರಲ್ಲಿ ನಂದೇನೂ ತಪ್ಪಿಲ್ಲ ಶ್ರೇಯ, ನಂದೇನೂ ತಪ್ಪಿಲ್ಲ. ರೀ, ನನಗೆ ನಿಮ್ಮ ಮೇಲೆ ನಂಬಿಕೆ ಇದೆ. ನಾನು ನಿಮ್ಮ ಬಗ್ಗೆ ಸಂಶಯ ಪಡ್ತೀನ? ನೀವು ಕೊಲೆ ಮಾಡೋವಂಥ ವ್ಯಕ್ತಿನ? ನನ್ನ ಗಂಡ ಅಂಥ ಕ್ರೂರಿ ಆಗೋದಕ್ಕೆ ಸಾಧ್ಯನೇ ಇಲ್ಲ. ಈ ಕೊಲೆಗೂ ನಿಮಗೂ ಯಾವ ಸಂಬಂಧನೂ ಇಲ್ಲ ಅಂತ ನನಗೆ ಗೊತ್ತಿತ್ತು. ಆದರೂ ನಿಮ್ಮಲ್ಲಿ ಏನೋ ಅಳಕಿತ್ತು. ಅದೇನು ಅಂತ ನನಗೆ ಗೊತ್ತಾಗ್ಲಿಲ್ಲ. ಇವತ್ತೆಲ್ಲ ಹೇಳಿದ್ರಲ್ಲ, ನನಗೆ ಹೇಗೆ ಸಮಾಧಾನ ಆಯಿತು. ಶ್ರೇಯ, ನಾನು ಈ ವಿಷಯನ ಪೊಲೀಸ್ನವ್ರು ಕೂಡ ತಿಳಿಸ್ದೆ. ಅವ್ರು ಆ ವ್ಯಕ್ತಿನ ಫೈಂಡ್ ಔಟ್ ಕೂಡ ಮಾಡಿದ್ರು. ದುರಾದೃಷ್ಟ ಅಂದರೆ ನಾವು ಅಲ್ಲಿಗೆ ಹೋಗೋದ್ರೊಳಗೆ ಆ ವ್ಯಕ್ತಿ ಸತ್ತೋಗಿದ್ದ. ಈ ಕೊಲೆ ಹಿಂದೆ ಯಾವುದೋ ದೊಡ್ಡ ಗ್ಯಾಂಗಿನ ಕೈವಾಡ ಇದೆ ಅಂತ ಪೊಲೀಸ್ನವ್ರು ಹೇಳ್ತಿದ್ರು. ನಮ್ಮಪ್ಪ ಯಾರಿಗೂ ಅನ್ಯಾಯ ಮಾಡಿದವರಲ್ಲ. ಹೀಗಿದ್ದು ಅವ್ರಿಗೆ ಈ ರೀತಿ ಸಾವು ಬಂತು ಅಂದರೆ ನಿಜವಾಗ್ಲೂ ಆ ದೇವ್ರ ಕರುಣೆನೇ ಇಲ್ಲ. ಕೊಲೆಗಾರನ ಕಂಡು ಹಿಡಿದ್ರಷ್ಟು ಬಿಟ್ರಷ್ಟು. ಸತ್ತೋಗಿರೋ ನಮ್ಮಪ್ಪ ವಾಪಸ್ ಬರ್ತಾರಾ? ವಾಪಸ್ ಬರ್ತಾರೇನ್ರಿ? ಬರ್ತಾರ? ಶ್ರೇಯ, ಶ್ರೇಯ, ಅಳ್ಬೇಡ, ಅಳ್ಬೇಡ ಶ್ರೇಯ.
ಕಮಾನ್ ಕಮಾನ್ ಗ್ಯಾದರ್ ಎವರಿಬಡಿ. Your attention please ladies and gentlemen. ಕುಡ್ಲಾ ಫ್ಯಾಮಿಲಿಯ ನೂತನ ವಧುವರರಿಗೆ ನಿಮ್ಮೆಲ್ಲರ ಪರವಾಗಿ ಆತ್ಮೀಯವಾದ ಅಭಿನಂದನೆಗಳನ್ನು ತಿಳಿಸ್ತಾ ಇದ್ದೀನಿ. ನಿಮ್ಮ ಮದ್ವೆಗಂತೂ ಬರಕ್ಕಾಗ್ಲಿಲ್ಲ. ಈ ನೀರಜ್ ಕಡೆಯಿಂದ ಸ್ಮಾಲ್ ಗಿಫ್ಟ್. ಥ್ಯಾಂಕ್ ಯು. ಸ್ನೇಹಿತರೆ, ನೀವೆಲ್ಲ ಇಲ್ಲಿ ತನಕ ಬಂದು ನನ್ನ ಮಗ ಸೊಸೆನ ಆಶೀರ್ವಾದ ಮಾಡಿದ್ದೀರಿ. ದಯವಿಟ್ಟು ಎಲ್ಲರೂ ಇದ್ದು ಊಟ ಮಾಡ್ಕೊಂಡು ಹೋಗ್ಬೇಕು ಪ್ಲೀಸ್. ಫ್ರೆಂಡ್ಸ್, ನಿಮ್ಮೆಲ್ರಿಗೋಸ್ಕರ ನೂತನ ವಧುವರರು ಒಂದು ಸ್ಟೆಪ್ ಆಗ್ತಾ ಇದ್ದಾರೆ. ನನ್ನಿಂದ ಆಗಲ್ಲ ನೀರಜ್. ನೀರಜ್, ಏನಿದು? ಸಂಧ್ಯಾನ ವಿಷಯ ಗೊತ್ತಿಲ್ವಾ ನಿನ್ಗೆ? ಸಂಧ್ಯಾ, ಮನಸ್ಸು ಮುಖ್ಯ. ಮನಸ್ಸೊಂದಿದ್ರೆ ಏನ್ ಬೇಕಾದ್ರೂ ಮಾಡಬಹುದು. ಮ್ಯೂಸಿಕ್ ಇದೆ, ಒಂದ್ ಸ್ಟೆಪ್ ಹಾಕಕ್ಕೇನು? ಮ್ಯೂಸಿಕ್ 1 2 3. ನಿಮ್ದಿನ್ನೂ ಓದಿದ್ ಮುಗ್ದಿಲ್ವಾ? ತಡವಾಗಿ ಮಲ್ಗೋದು, ಲೇಟಾಗಿ ಎದ್ದೇಳೋದು, ಆಮೇಲೆ ಆಫೀಸಿಗೆ ಹೊತ್ತಾಯ್ತು ಅಂತ ಗಡಿಬಿಡಿ ಮಾಡಿ ನನಗೂ ಕೈ ಕಾಲಾಡ್ದಿದ್ದಂಗೆ ಮಾಡೋದು. ಲಾಸ್ಟ್ ಸೆಗ್ಮೆಂಟು ಬೇಗ ಮುಗಿಸ್ಬಿಡ್ತೀನಿ. ಸವಿ, ನಾನು ನಿಮ್ಮ ಹತ್ರ ಸ್ವಲ್ಪ ಮಾತಾಡಬೇಕು. ಏನು? ಅಪ್ಪ ಬದುಕಿದ್ದಾಗ ಆ ಮನೆ ಕಿಚಕಿಚಿ ಅಂತಿತ್ತು. ಈಗ ಹಾಳು ಸುರಿತಾ ಇದೆ. ನಾವೆಲ್ಲರೂ ಅಲ್ಲೇ ಇದ್ದಾಗ ಒಂಥರ ಇತ್ತು, ಮದುವೆ ಆದ್ಮೇಲೆ ಹೋಗಿ ಬಂದು ಮಾಡ್ತಾ ಇದ್ದಾಗ ಒಂಥರ ಇತ್ತು. ರೀ, ನಾವೆಲ್ಲರೂ ಈಗ ಚೆನ್ನಾಗಿದ್ದೀವಿ. ಈಗಲೇ ಏನಾದರೂ ಒಂದು ವ್ಯವಸ್ಥೆ ಮಾಡ್ಬಿಡೋಣ. ಮುಂದೆ ಸಮಯ ಒಂದೇ ಥರ ಇರೋದಿಲ್ಲ. ಏನು ಹೇಳಬೇಕು ಅಂತಿದ್ಯಾ? ಅದನ್ನ ನೇರವಾಗಿ ಹೇಳಿಸವಿ. ಮನೆ ಅಪ್ಪನ ಹೆಸರಲ್ಲಿದೆ. ಒಬ್ಬ ಒಳ್ಳೆ ಲಾಯರ್ನ ಹುಡುಕಿ ಮುಂದೆ ಯಾವ ತಕರಾರು ಬರಬಾರ್ದು. ಮನೇನ ಸೇಲ್ ಮಾಡಿ ಹಣನ ಎಲ್ರಿಗೂ ಹಂಚ್ಬಿಡೋಣ. ಏನು ಮಾತಾಡ್ತಿದ್ಯಾ ನೀನು? ಹೌದು ರೀ, ನಾಳೆ ಆಸ್ತಿ ವಿಷಯವಾಗಿ ನಮ್ಮಲ್ಲೇ ಜಗಳ ಬರಬಾರ್ದು. ಅದಕ್ಕೆ ಈಗಲೇ ಒಂದು ನಿರ್ಧಾರಕ್ಕೆ ಬಂದು ಮನೇನ ಸೇಲ್ ಮಾಡಿಬಿಟ್ರೆ ಹಣನ ನಾವು 5 ಜನ ಹಂಚ್ಕೊಂಡ್ಬಿಟ್ರೆ ಯಾವ ರಗಳೇನೂ ಇರೋದಿಲ್ಲ. ನೀವೇನಂತೀರಾ? ಸವಿ, ಏನು ಈ ರೀತಿ ಆಲೋಚನೆ ಮಾಡ್ತಾ ಇದ್ದೀಯ ನೀನು? ಯಾವಾಗಲೂ ನನ್ನ ತಂದೆ, ನನ್ನ ತಂಗಿಯರು, ನನ್ನ ತಂದೆ ಮನೆ ಅಂತ ಹೆಮ್ಮೆಯಿಂದ ಹೇಳ್ಕೊತಾ ಇದ್ದೆ ನಿನ್ನ ಬಾಯಲ್ಲಿ ಈ ಮಾತಾ? ಸವಿ, ಅದು ಬರೀ ಮನೆ ಅಲ್ಲ, ಒಂದು ನೆನಪು. ನಿಮಗೂ ಆ ಮನೆಗೂ ಇರಬೇಕಾದದ್ದು ವ್ಯವಹಾರಿಕ ಸಂಬಂಧ ಅಲ್ಲ, ಭಾವನಾತ್ಮಕ ಸಂಬಂಧ. ಪಾಪ ನಿಮ್ಮ ತಂದೆ ಬಡತನದಲ್ಲೂ ಕಷ್ಟಪಟ್ಟು ಪೈಸೆ ಜೋಡಿಸಿ ಆ ಮನೆ ಕಟ್ಟಿದ್ದಾರೆ. ನಿಮ್ಮೆಲ್ಲರೂ ಮದುವೆ ಮಾಡಿದ್ದಾರೆ. ತಂದೆಯಾಗಿ ಎಲ್ಲ ಕರ್ತವ್ಯನ ಮಾಡಿದ್ದಾರೆ. ಇವತ್ತು ಅವರಿಲ್ಲ ಅಂತ ನೀವು ಹೀಗೆಲ್ಲ ಮಾತಾಡಬಾರ್ದು. ಅವ್ರು ಕಟ್ಟಿದ ಮನೆ ಮಾಡೋದು ಅಂದರೆ ಏನು ಸವಿ? ಥ್ಯಾಂಕ್ಸ್ ರೀ. ನಿಮ್ಮ ಮನಸ್ಸಲ್ಲಿ ಏನಿದೆ ಅಂತ ತಿಳ್ಕೊಬೇಕಾಗಿತ್ತು. ನನ್ನ ಮನಸ್ಸು ಎಂಥದ್ದು ಅಂತ ನಿಮಗೆ ಗೊತ್ತಿಲ್ವಾ? ಅಪ್ಪನ ಮನೆ ಮಾರಕ್ಕೆ ನಾನು ಒಪ್ತೀನಾ? ಮತ್ತೆ ಯಾಕೆ ಇಷ್ಟೆಲ್ಲ ಮಾತು? ಅಯ್ಯೋ, ಅದಕ್ಕೆ ಯಾಕೆ ಕೋಪ ಮಾಡ್ಕೋತೀರಾ? ನಾಳೆ ನನ್ನ ತಂಗಿರಾಗ್ಲಿ ಅವ್ರ ಗಂಡಂದ್ರಾಗ್ಲಿ ಮಾತಾಡಿದ್ರೆ ನಿಮ್ಮ ನಿರ್ಧಾರ ಏನು ಅಂತ ಹೇಳ್ಬೋದಲ್ವಾ? ಈಗ ಕನ್ಫರ್ಮ್ ಆಯ್ತಾನೆ? ಮಕ್ಕಳು ಮಲ್ಕೊಂಡ್ರಾ? ಆಗ್ಲೇ ಮಲ್ಕೊಂಡ್ರು. ಸವಿ, ಮತ್ತೆ ಓದ್ತಾ ಕೂತ್ಕೋಬೇಡಿ.
ನೀರಜ್ ಹತ್ರ ವಿಷಯ ಹೇಳಿದ್ರ? ಅಲ್ಲ, ಅವನ್ನ ವಾಪಸ್ ಕರೆಸಿದ್ಯಾಕೆ? ಅದು ಅವನಿಗೆ ಈಗಲೇ ಸ್ಪಷ್ಟವಾದ್ರೆ ಒಳ್ಳೆಯದು. ನಿಜ, ಇನ್ನೂ ಹೇಳಕ್ಕಾಗಿಲ್ಲ. ಅವ್ನು ಬಂದ ದಿವಸನೇ ಹೇಳಬೇಕಾಗಿತ್ತು. ತುಂಬ ತಡ ಮಾಡಿದ್ರೆ ವಿಷಯ ಎಲ್ರಿಗೂ ಗೊತ್ತಾಗ್ಬೋದು. ಅಟ್ಲೀಸ್ಟ್ ಇವತ್ತಾದ್ರೆ ಹೇಳಿಬಿಡಿ. ಪಂಕಜ್, ವಿಷಯ ತುಂಬ ಸೂಕ್ಷ್ಮವಾದ. ಅದು ಅಲ್ಲದೆ ಹೇಳಕ್ಕಿದು ಸಮಯನೂ ಅಲ್ಲ. ಅಲ್ಲಿ ನೋಡ ಎಷ್ಟು ಸಂತೋಷವಾಗಿದ್ದಾನೆ. ಇವತ್ತೊಂದಿನ ಜಾಲಿಯಾಗಿರ್ಲಿ ಬಿಡು. ಅಲ್ಲ ಅಣ್ಣದು ಏನಣ್ಣ ನಿನಗೆ? ಆಯ್ತು ಬಿಡು. ಓಕೆ ಫ್ರೆಂಡ್ಸ್, ಎಲ್ಲರೂ ಕುಣಿದು ಸುಸ್ತಾಗಿದ್ದೀರಾ? ಹೋಗಿ ಊಟ ಮಾಡಿ ಪ್ಲೀಸ್. ಥ್ಯಾಂಕ್ ಯು. ಬಾ ಕೂತ್ಕೋ ಇಲ್ಲಿ. ನೀ ಇಲ್ಲೇ ಇರು, ನಾವು ಊಟ ತೊಗೊಂಬರ್ತೀವಿ. ಸರಿ. ಚೆನ್ನಾಗಿದ್ದೀರಾ? ವಾಹ್, ಬೊಂಬೆ ಇದ್ದ ಹಾಗಿದ್ಯಾ. ನಿನ್ನಂಥವಳು ಕೈ ಹಿಡಿಯೋದಕ್ಕೆ ನಮ್ಮ ಜೀವನ ತುಂಬ ಪುಣ್ಯ ಮಾಡಿರ್ಬೇಕು. ಜೊತೆಗೆ ನಮ್ಮ ಕುಡ್ಲಾ ಕುಟುಂಬದ ಅದೃಷ್ಟ ಅನ್ಸುತ್ತೆ ನೀನು ಸೊಸೆಯಾಗಿ ಬಂದಿದ್ಯಾ. ನಾನು ಯಾರು ಅಂತ ಗೊತ್ತಾಗ್ಲಿಲ್ವಾ? ಯಾರು? ಸುನೀತಾ. ಸುನೀತಾ? ಈ ಮನೇಲೆಲ್ಲರೂ ನನ್ನ ಸುನೀತಾ ಚಿಕ್ಕಮ್ಮ ಅಂತ ಕರೀತಾರೆ. ಆದರೆ ನೀನು ಮಾತ್ರ ಹಾಗೆ ಕರಿಬೇಡ. ನಾನು ಜೀವನ್ಗೆ ಚಿಕ್ಕಮ್ಮ ಅಷ್ಟೇ, ಆದ್ರೆ ಅಷ್ಟೊಂದು ದೊಡ್ಡಮ್ಮ ಅಲ್ಲ. ಜೀವನ್ಗಿಂತ 5 ವರ್ಷ ದೊಡ್ಡೋಳು. ಹೋ, ಹಾಗಿದ್ರೆ ನೀವು ದಿನೇಶ್ ಮಾವನ್ ಹೆಂಡ್ತಿ ತಾನೆ? ಓಹ್, ನಿನಗೆ ಗೊತ್ತಾ? ಹೌದು, ಜೀವನ್ ಹೇಳಿದ್ರು ನೀವು ಮದ್ವೆಗೆ ಬರಲಿಲ್ಲ, ನಿಮ್ಮ ಅಪ್ಪ ಅಮ್ಮನಿಗೇನೋ ಹುಷಾರಿಲ್ಲ ಅಂತೆ. ಈಗ ಹೇಗಿದ್ದಾರೆ ಅವರು? ಇವಾಗ ಪರವಾಗಿಲ್ಲ. ಅದಕ್ಕೆ ಅಲ್ವಾ ನಾನು ಬಂದಿದ್ದು. ನಿಮ್ಮ ಮದುವೆನಂತೂ ಮಿಸ್ ಮಾಡಿಕೊಂಡೆ. ಈ ಪಾರ್ಟಿನಾದರೂ ಮಿಸ್ ಮಾಡ್ಕೋಬಾರ್ದು ಅಂತ ಬಂದ್ಬಿಟ್ಟೆ. ನೀವು ಬಂದಿದ್ದು ತುಂಬ ಸಂತೋಷ ಅತ್ತೆ. ಅತ್ತೆನಾ? ಜೀವನಮ್ಮ ನಿನಗೆ ಅತ್ತೆ ಆಗಬೇಕು, ರಕ್ಷಾ ಅಕ್ಕ ಚಿಕ್ಕ ಅತ್ತೆ ಆಗಬೇಕು. ಆದರೆ ನನಗೆ ಈ ಅತ್ತೆ ಕತ್ತೆ ಅಂತೆಲ್ಲ ಕರೆದ್ರೆ ಇಷ್ಟ ಆಗಲ್ಲ. ಸಿಂಪಲಾಗಿ ಸುನೀತಾ ಅನ್ನೋ ಸಾಕು. ಅದು ಹೇಗಾಗುತ್ತೆ? ನೀವು ನಮ್ಗಿಂತ ದೊಡ್ಡವರು, ನಿಮ್ಮನ್ನ ಹೆಸರು ಹಿಡಿದು ಕರೆಯೋಕ್ಕಾಗತ್ತಾ? ನೀವು ತುಂಬ ಚೆನ್ನಾಗಿ ಮಾತಾಡ್ತೀರಾ.